ಹಲೋ ಸ್ನೇಹಿತರೆ, ಕರಿಮಣಿ ಸೀರಿಯಲ್ನಲ್ಲಿ ತನ್ನಿಂದ ಆದ ತಪ್ಪನ್ನು ಸರಿಪಡಿಸ್ತಾ ಇದ್ದಾನೆ ಕರ್ಣ. ಅವನು ಸಾಹಿತ್ಯಳನ್ನ ಮದುವೆ ಆಗಬೇಕಾಗಿದ್ದ ಗಂಡಿನ ಕಡೆಯವರ ಮನೆಯವರಿಗೆ ಹೋಗಿ ನಡೆದ ಘಟನೆಯನ್ನು ತಾನು ಮಾಡಿದ ತಪ್ಪನ್ನು ಅವ್ರಿಗೆ ವಿವರಿಸ್ತಾನೆ. ಆದರೆ ಆ ಮನೆಯವರು ಕೇಳೋದಿಲ್ಲ. ಅದಕ್ಕೆ ಕರ್ಣ ಒಂದು ಪ್ಲ್ಯಾನ್ ಮಾಡಿ ಸಾಹಿತ್ಯಗಳನ್ನು ಮದುವೆ ಆಗಬೇಕಾಗಿದ್ದ ಗಂಡಿನ ಕಡೆಯವರು ಬೇರೆ ಸಂಬಂಧವನ್ನು ನೋಡ್ತಾ ಇದ್ದಾಗ ಆ ಸಂಬಂಧಕ್ಕೆ ಆ ಗಂಡಿನ ಬಗ್ಗೆ ಇಲ್ಲದ ಅಪವಾದವನ್ನು ಹೇಳಿರ್ತಾನೆ. ಆ ಹೆಣ್ಣಿನ ಕಡೆಯವರು ಅವ್ರ ಬಗ್ಗೆ ಹೇಳ್ತಾರೆ, ನಮಗೆ ನಿಮ್ಮ ಬಗ್ಗೆ ಮೊದಲೇ ವಿಷಯ ಗೊತ್ತಿದ್ರಿಂದ ಒಳ್ಳೇದಾಯಿತು, ಇಲ್ದೇ ಇದ್ದಿದ್ರೆ ನನ್ನ ಮಗಳ ಬದುಕು ಕೂಡ ಹಾಳಾಗ್ತಾ ಇತ್ತು. ನಿಮ್ಮ ಮಗನಿಗೆ ಮದುವೆ ಆಗಿ ಆ ಸೊಸೆನ ವರದಕ್ಷಿಣೆ ಕಿರುಕುಳ ಕೊಟ್ಟು ಓಡಿಸಿ ಆಗಿದೆ ನೀವು. ಇವಾಗ ಮತ್ತೆ ಪುನಃ ನನ್ನ ಮಗಳನ್ನು ಮದುವೆ ಆಗಿ ಅವಳ ಲೈಫನ್ನು ಹಾಳು ಮಾಡ್ಬೇಕಂತ ಇದ್ದೀರಾ. ಅಂಥದಕ್ಕೆಲ್ಲ ನಾವು ಅವಕಾಶ ಕೊಡಲ್ಲ ಅಂತ ಆ ಹೆಣ್ಣಿನ ಕಡೆಯವರು ಹೇಳ್ತಾರೆ. ಅದಕ್ಕೆ ಆ ಸಾಹಿತ್ಯನ ಮದುವೆ ಆಗಬೇಕಾಗಿದ್ದ ಗಂಡಿನ ಕಡೆಯವರು ಹೇಳ್ತಾರೆ, ಯಾಕೆ, ಯಾರು ಹೇಳಿದ್ದು ನನ್ನ ಮಗನಿಗೆ ಮದುವೆ ಆಗಿದೆ ಅಂತ? ನಿಮಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟೊತ್ತಿಗೆ ಕರ್ಣ ಬರ್ತಾನೆ. ಅವನ್ನ ನೋಡಿ ಇವರಿಗೆ ಶಾಕ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಸಾಹಿತ್ಯ ಪ್ರೆಸ್ನವ್ರ ಹತ್ರ ಕೇಳ್ತಾಳೆ, ಯಾಕೆ ನನ್ನ ಹೆಣ್ಣಂತ ನೀವು ಈ ಥರ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ದೀರಾ? ನನ್ನ ಜಾಗದಲ್ಲಿ ಒಬ್ಬ ಗಂಡು ಇದ್ದಿದ್ರೆ ಇದೇ ಥರ ಅಪಪ್ರಚಾರ ಮಾಡ್ತಾ ಇದ್ರಾ? ನಿಮಗೆ ಇದು 10 ನಿಮಿಷದ ನ್ಯೂಸ್ ಆಗಿರ್ಬೋದು, ಇದು ನನ್ನ ಜೀವನ ಪರ್ಯಂತದ ಪ್ರಶ್ನೆ. ನೀವು ಹೆಣ್ಣುಗಳಾಗಿ ಇನ್ನೊಬ್ರು ಹೆಣ್ಣಿನ ಬಗ್ಗೆ ಮಾಡಿಲ್ಲದ ಅಪವಾದನ ಹೊರಿಸ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಸಾಹಿತ್ಯ ನೋವಿನಿಂದ ಆ ಪ್ರೆಸ್ನವರಿಗೆ ಕೇಳ್ತಾಳೆ.